जय जय साईं बाबा, 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 जय जय साईं बाबा। रामनु नीने श्यामनु नीने, नीने रहीम साईं बाबा। साबनु नीने सांबनु नीने, पूजे नमाजु नीने बाबा। जय जय साईं बाबा, जय जय साईं बाबा, जय जय साईं बाबा, जय जय साईं बाबा। बाबा नी शुभ लाभ साईं बाबा। जय जय साईं बाबा, जय जय साईं बाबा, जय जय साईं बाबा, जय जय साईं बाबा। ಖಂಡೋಬಾ, ಪ್ರತಿದಿನನೂ ನನ್ನ ಗುರುವಿನ ಬರುವಿಕೆ ಬಗ್ಗೆ ನೀನು ಕೇಳ್ತಾನೇ ಇದ್ದೆ. ಈಗ ನನ್ನ ಮೇಲೆ ದಯೆ ಬಂತ ನನ್ನಪ್ಪ? ನೀವು ಹೇಳ್ತಾ ಇರೋದು ನಿಜ ಆದರೆ ಶಿರಡಿಗೆ ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನಿದೆ? ನಿಮ್ಮ ಮಾತು ನಿಜ. ಭಗವಂತ ಇಲ್ಲಿಗೆ ಬರ್ತಿದ್ದಾನೆ ಅಂದರೆ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಿ. ನಿನ್ನ ಮಾತು ನಿಜ ತಾಯಿ. ಆ ಭಗವಂತ ಬರ್ತಾ ಇರೋದು ನಿನ್ನ ಪುಣ್ಯ ಹಣ್ಣಾಗಿ. ಬರೋನು ನಿನ್ನನ್ನ ತಾಯಿ ಅಂತಾನೆ ಭಾವಿಸಿರ್ತಾನೆ. ಅಂದ್ರೆ ಬರೋನು ಇವಳು ಮಗನಾ? ಸ್ವಾಮಿ ಮಹಾನುಭಾವ್ರೆ, ನಮ್ಮಣ್ಣ ಮದ್ದು ಕೊಟ್ಟು ಕೊಟ್ಟು ಸುಸ್ತಾದ. ಒಂದು ಹೀಚ್ ಹುಟ್ಲಿಲ್ಲ ಇವಳು ಹೊಟ್ಟೆಯಲ್ಲಿ. ಇವಳು ಮಹಾತಾಯಿನಾ? ಆ ಭಗವಂತನೇ ಇವಳು ಹೊಟ್ಟೆಯಲ್ಲಿ ಹುಟ್ಟು ಬರ್ತಾನ? ನಾನು ಹೇಳ್ತಾ ಇರೋದು ನಿಜ. ಈ ತಾಯಿ ಸಾಕ್ಷಾತ್ ಅನಸೂಯ ದೇವಿ. ಬರ್ತಾ ಇರೋ ದತ್ತಾವತಾರಿಗೆ ಈಕೆನೆ ಮಾತ್ರ ಸ್ವರೂಪಿಣಿ. ಈಕೆನೆ ಶಿರಡಿನಲ್ಲಿ ಆ ಬೆಳಕನ್ನ ಕಾಪಾಡೋಳು. ಆ ಪರಮಾತ್ಮನಿಗೂ ಈಕೆಗೂ ಇರೋ ಸಂಬಂಧ ಈ ಜನ್ಮದ್ದಲ್ಲ, ಯುಗ ಯುಗಾಂತರದ್ದು. ಓಹೋ, ಅನಸೂಯಾದೇವಿ ಎಲ್ಲಿ ಕಬ್ಬಣದ ಕಡಲೆ ಕೊಟ್ಟು ಬೇಯಿಸೋದಕ್ಕೆ ಹೇಳಿ ನೋಡೋಣ, ಬೇಯಿಸ್ತಾಳೇನೋ ಅಂತ. ರೇ ಸ್ವಾಮಿ, ಯಾಕ್ರಿ ಹೀಗೆಲ್ಲ ಬೊಗಳೆ ಬಿಡ್ತೀರಿ? ಈ ವ್ಯಂಗ್ಯ ಯಾಕೆ? ಸರ್ವಸಂಗ ಪರಿತ್ಯಾಗ ಮಾಡಿದ ನಾವು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಇನ್ನೇನ್ರಿ, ಭಗವಂತ ಭೂಮಿಗೆ ಬಂದಿಳಿಯೋದು ಯಾವುದೋ ಕಾಲದಲ್ಲೋ ಮುಗಿದು ಹೋಯ್ತು. ಈಗ ಅದೆಲ್ಲ ನಡೆಯೋದಿಲ್ಲ. ಈಗ ಇದೆಲ್ಲ ಏನಿದ್ರು ದುಡ್ಡು ಮಾಡೋದಕ್ಕೆ ತಂತ್ರಗಳು ಅಷ್ಟೇ. ಮೊದಲೊಬ್ರು ಬರ್ತಾರೆ, ಅವ್ರ ಹಿಂದೆ ಇನ್ನೊಬ್ರು ಬರ್ತಾರೆ, ಆಮೇಲೆ ಇವರೇ ನಿಮ್ಮ ಭಗವಂತ ಅಂತ ಪಾಪ ಮುಗ್ಧ ಜನಗಳಿಗೆ ನಾಮ ಹಾಕ್ತಾರೆ.
ನನ್ನನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? 7 ಕೆರೆ ನೀರು ಕುಡ್ದಿರೋ ನಾನು ಏನ್ರ? ಕುಲಕರ್ಣಿಗಳೇ, ಮಾತು ಹದ್ದು ಮೀರ್ತಾ ಇದೆ. ಈ ಸಂತರನ್ನ ನೋಡಿದ್ರೆ ನನಗೆ ಹಾಗೆ ಅನ್ಸಲ್ಲ. ಹಿಮಾಲಯದಿಂದ ಬಂದಿದ್ದಾರೆ ಅಂದ್ರೆ ಅದರಲ್ಲಿ ಏನೋ ಒಂದು ವಿಶೇಷ ಇರಬೇಕು ತಾನೆ. ಬರ್ತಾರೆ ಅಂತ ಹೇಳಿದಾರಲ್ಲ, ಅಲ್ಲಿವರೆಗೂ ಕಾಯೋಣ. ನಮ್ಮ ಪುಣ್ಯದ ಫಲ ಆ ಮಹಾನುಭಾವ ಇಲ್ಲಿ ಬಂದ್ರೆ ನಾವು ಭಾಗ್ಯಶಾಲಿಗಳು ತಾನೆ. ಅಣ್ಣ, ಇವರೆಲ್ಲ ಸೇರಿ ನಾಟಕ ಆಡ್ತಿದ್ದಾರೆ ಅನಿಸ್ತಿಲ್ವಾ ನಿನ್ಗೆ? ಗುರು ದತ್ತಾತ್ರೇಯ ಅಂದ್ರೇನು, ಅವ್ರಿಲ್ಲಿ ಹುಟ್ಟಿ ಬರೋದಂದ್ರೇನು? ನೋಡೋ ಕಣ್ಣಿಗೆ ಕಾಣೋದನ್ನ ಮನಸ್ಸು ಒಪ್ಕೊಂಡ್ರೆ ಮಾತ್ರ ಅದು ಸತ್ಯ. ಮನಸ್ಸು ಒಪ್ಪೋದಕ್ಕೆ ಕಾಲ ಬೇಕು, ಅನುಮಾನ ಬೇಡ. ಮಹಾತ್ಮರು ಒಂದು ಯುಗದ ಸ್ವತ್ತಲ್ಲ, ಎಲ್ಲ ಯುಗಗಳಲ್ಲೂ ಇರ್ತಾರೆ. ಅವರನ್ನ ನೋಡೋ ಕಣ್ಣು ಬೇಕು ಅಷ್ಟೇ. ಹೇ ಸ್ವಾಮಿ, ನಮ್ ಕಣ್ಣುಗಳೇನು ಕುರುಡಾಗಿಲ್ಲ. ನೀವು ಹೇಳ್ದಾಗೆ ನೋಡ್ತೀವಿ. ಅಂಥವ್ರು ಯಾರು ಬರ್ಲಿಲ್ಲ ಅಂದ್ರೆ ಆಮೇಲೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಎಚ್ಚರಿಕೆ. ದೇವಿದಾಸ್ರೆ ನಡೀರಿ. ಗುರುಗಳ ಹೇಳಿ ಕೇಳಿಸ್ತಲ್ಲ. ರೀ, ನೀವೇ ನೋಡ್ತಾ ನಿಂತ್ಕೊಂಡ್ರಿ, ಬನ್ರಿ. ಕಂಡೋಬ, ಇವ್ರಿಗೆಲ್ಲ ಯಾವಾಗಪ್ಪ ಒಳ್ಳೆ ಬುದ್ಧಿ ಕೊಡ್ತೀಯ? ಬೈಜಾ, ಬೈಜಾ, ಬೈಜಾ ಎಲ್ಲಿದೀಯಾ? ಬೈಜಾ, ಬೈಜಾ, ಇದೇನು ಹೀಗೆ ಕೂತಿದ್ಯಾ? ಹೊರಗಡೆ ಬಂದು ನೋಡು. ಗಿಡ ಮರಗಳೆಲ್ಲ ಮಳೆ ಬಂದು ನಿಂತ ಮೇಲೆ ಕಳಕಳ ಅಂತ ಇರ್ತಾವಲ್ಲ, ಹಾಗಿದಾವೆ. ಇಡೀ ಶಿರಡಿನೇ ಹಾಗಂತ ಇದೆ. ನೀವು ಏನು ಹೇಳ್ತಿದ್ದೀರೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ಒಳಗಡೆ ಕೂತಿದ್ರೆ ಏನು ಗೊತ್ತಾಗುತ್ತೆ ಬೈಜಾ? ಒಂದು ಸ್ವಲ್ಪ ಹೊರಗೆ ಬಂದು ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಶಿರಡಿಲೆಲ್ಲ ಹಬ್ಬದ ವಾತಾವರಣ ಇದೆ. ಅರೆ, ಇದೇನಿದು ಇಷ್ಟೊಂದು ಹಾಲು? ಗಿಣ್ಣು ಹಾಲ? ಯಾರು ತಂದು ಕೊಟ್ರು? ಯಾರು ಕೊಡ್ತಾರೆ? ಇದು ನಮ್ಮ ಹಸುವಿನ ಹಾಲೆ. ಏನು ಹೇಳ್ತಾ ಇದೀಯಾ ಬೈಜಾ? ನಮ್ಮ ಗೌರಿ ಇಷ್ಟೊಂದು ಹಾಲು? ಹೌದು ರೀ, ನನಗೂ ಅದೇ ತುಂಬ ಆಶ್ಚರ್ಯ ಆಗ್ತಿರೋದು. ಅಲ್ಲ, ಒಂದು ಮಿಳ್ಳೆ ಹಾಲು ಕೊಡೋದಕ್ಕೂ ಒದ್ದಾಡ್ತಿದ್ದಿದ್ದ ಹಸು ಇವತ್ತು ಒಂದು ಕೊಡಕ್ಕೆ ತುಂಬ ಹಾಲು ಕೊಟ್ಟಿದೆ ಅಂದರೆ ಇದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಬೈಜಾ, ಆಶ್ಚರ್ಯದ ಮೇಲೆ ಆಶ್ಚರ್ಯ. ಆ ದತ್ತ ಸ್ವರೂಪಿ ಶಿರಡಿಗೆ ಬರೋ ಮುನ್ಸೂಚನೆ ಇರಬೇಕಿದು. ಆ ಸ್ವಾಮಿಗಳು ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ. ಶಿರಡಿಲಿ ಪೂರ್ತಿ ಹಾಲಿನ ಹೊಳೆ ಹರಿತಾ ಇದೆ ಅಂದ್ರೆ ಕಂಡೋಬಾ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶೇಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗಃ ತ್ಯಾಗಾತ್ ಶಾಂತಿರನಂತರಂ. ರಂಗ, ಏ ಪಾಂಡು, ರೀ, ಲೋ ಮುಠಾಳ್ರ ಗುರುಗಳೇ, ಇದು ತುಂಬಾ ಅಮೂಲ್ಯವಾದದ್ದು. ಬೇಕು ಅಂದಾಗ ಸಿಗೋ ಅಂತ ಸೊಪ್ಪಲ್ಲ. ಪಾಂಡು, ರಂಗ ಎಲ್ಲಿದ್ದೀರೋ? ಇಲ್ಲಿದೀವ ಮಾರೆ. ರೀ, ರೀ, ಅಯ್ಯಯ್ಯಯ್ಯಯ್ಯ, ಏನೇ ಅದು ರೀ ರೀ ಅಂತ ಹಾಕಿ ಬಡ್ಕೋತಾ ಇದೀಯಾ? ಏನು ನಿಮ್ಮ ಅಪ್ಪನೋ ಅಮ್ಮನೋ ಗೋಟ ಕಂದ್ಬಿಟ್ರಾ? ಯಾಕ್ರಿ ಹೀಗೆ ಅಪಶಕನದ್ ಮಾತಾಡ್ತೀರಾ?
ಅಲ್ಲ ಅವ್ರು ನಿಮ್ಗೆ ಏನ್ ಅನ್ಯಾಯ ಮಾಡಿದಾರೆ ಅಂತ ನೀವು ಹೀಗೆಲ್ಲ ಮಾತಾಡ್ತೀರಾ? ಅಯ್ಯೋ ಅಪ್ಪ ಅಮ್ಮ ಅಂದ್ಬಿಟ್ರೆ ಸಾಕಪ್ಪ, ಮುಖದಲ್ಲಿ ಮೋಡ ಕಟ್ಟಿಬಿಡುತ್ತೆ. ಇವಳೊಬ್ಳೆ ಅಪ್ಪ ಅಮ್ಮನ್ ನೋಡಿರೋಳು. ಅದಿರ್ಲಿ, ಏನೋ ಕೂಗ್ಕೊಂಡು ಬಂದಿಯಲ್ಲ, ಏನು ವಿಷಯ? ರೀ, ಒಂದು ಆಶ್ಚರ್ಯ. ಆಶ್ಚರ್ಯ ಏನೇದು? ನಮ್ ಹಿತ್ಲಲ್ಲಿ ಮಲ್ಗೆ, ಸಂಪಿಗೆ, ಜಾಜಿ, ಬ್ರಹ್ಮಕಮಲ ಎಲ್ಲ ಹೂಗಳು ಒಟ್ಟಿಗೆ ಅರಳ್ಬಿಟ್ಟಿವೆ. ಅಲ್ಲ, ಒಂದೊಂದು ಮಾಸದಲ್ಲಿ ಒಂದೊಂದು ಹೂ ಅರಳುತ್ತೆ, ಅಂತದ್ರಲ್ಲಿ ಎಲ್ಲ ಹೂಗಳು ಒಟ್ಟಿಗೆ ಹೇಗೆ ಅರಳಿವೆ ಅಂತ. ಇದೆಲ್ಲ ಹೇಗೆ ಸಾಧ್ಯ? ನೀನೆಲ್ಲ ಹಗಲ್ಗನ್ಸ್ಕೊಂಡಿರ್ಬೇಕಷ್ಟೇ. ಅಯ್ಯೋ ಇಲ್ಲ ರೀ, ನೀವು ನನ್ನ ಮಾತನ್ನೇ ನಂಬ್ತಿಲ್ವಲ್ಲ. ಅಲ್ಲ, ಇದೆಲ್ಲ ಮಹಾತ್ಮ ಬರೋ ಮುನ್ಸೂಚನೆ ಇರ್ಬೋದಾ? ರೀ, ನೀವು ಒಂದ್ಸಲ ಬಂದ್ ನೋಡ್ರಿ. ನೋಡಲ್ವೇ, ನಮ್ಮ ಅಪ್ಪನಾಣೆ ನೋಡಲ್ಲ ಅಲ್ವೇ? ಅವನ್ ಯಾರೋ ಪರದೇಶಿ ಬಂದು ಹೇಳ್ದ ಅನ್ಬಿಟ್ಟು ನೀನು ಕಥೆ ಕಟ್ಕೊಂಡು ಹೇಳ್ತಾ ಇದೀಯಲ್ಲ. ಅಯ್ಯೋ, ಅದ್ ಹಾಗಲ್ಲ ರೀ. ಹಾಗೂ ಅಲ್ಲ, ಹೀಗೂ ಅಲ್ಲ. ಏನ್ ಅಡಿಗೆ ಮನೇಲಿ ಕೆಲಸ ಇಲ್ವಾ? ಹೋಗಿ ಕೆಲಸ ನೋಡ್ಕೋ ಹೋಗು. ಬಂದ್ಬಿಟ್ಲು ನನಗೆ ಬುದ್ಧವಾದ ಹೇಳೋದಕ್ಕೆ. ಏನ್ ನೋಡ್ತಾ ಇದೀಯ? ಹೋಗೆ, ನಿನಗೆ ಹೇಳ್ತಾ ಇರೋದು, ಹೋಗು. ಗುರುಗಳೇ, ಏನ್ರೋ ನಾವು ಹೋಗಿ ನೋಡ್ಕೊಂಡ್ ಬರೋದ? ಶಾರದಾ, ಒನಕೆ ಎಲ್ಲಿಟ್ಟಿದೀಯೇ? ಅರ್ಥ ಆಯ್ತು ಬಿಡಿ. ಸಾಯಿ ಸದ್ಗುರು ಸಾಯಿ. ಎಲ್ಲಿ ಹೋದ್ವಪ್ಪ ನಮ್ಮ ಹಸುಗಳು? ಏ ಗೌರಿ, ಏ ಗಂಗೆ, ಗೌರಿ ಎಲ್ಲಿದಾವೋ ಏನು? ಇದೇನು ಎಲ್ಲೋ ಓಂಕಾರ ಕೇಳಿಸ್ತಾ ಇದೆಯಲ್ಲ? ಯಾರಿರ್ಬೋದು ನೋಡೋಣ. ನಮ್ಮ ಹಸುಗಳಿಲ್ಲೇ ಇದಾವಲ್ಲ. ಅಯ್ಯೋ, ಎಷ್ಟೊಂದು ಹೂಗಳು ಚೆಲ್ಲಿದೆಯಲ್ಲ. ಏನಿದು? ನನ್ನ ಕಣ್ಣನ್ನೇ ನಾನು ನಂಬಕ್ಕಾಗ್ತಾ ಇಲ್ವಲ್ಲ. ಓ, ಆ ಮಹರ್ಷಿಗಳು ಹೇಳಿದ ಮಹಾನುಭಾವ ಇವರೇನಾ? ಏನ್ ಕಳೆ, ಏನ್ ತೇಜಸ್ಸು! ಒಳ್ಳೆ ಸೂರ್ಯ ಒಳದಾಗ ಹೊಳಿತಾ ಇದ್ದಾರಲ್ಲ. ಸ್ವಾಮಿ, 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 ಸ್ವಾಮಿ. ಅಯ್ಯೋ, ಮಾತಾಡ್ತಾನೆ ಇಲ್ವಲ್ಲ. ಏನ್ ಮಾಡ್ಲಿ ಸ್ವಾಮಿ? ನನ್ನ ಕಣ್ಣನ್ನೇ ನಂಬಕ್ಕಾಗ್ತಾ ಇಲ್ವಲ್ಲಪ್ಪ. ಸಾಕ್ಷಾತ್ ಕಂಡೋಬನೇ ಇಲ್ಲಿಗೆ ಬಂದಾಗಿದೆಯಲ್ಲ. ಮಾತಾಡ್ತಿಲ್ವೇ? ಏನ್ ಮಾಡ್ಲಿ ಸ್ವಾಮಿ? ಹರೇ, ಲಕ್ಷ್ಮಣ ಬನ್ರೋ, ಬನ್ರಿ, ನೋಡ್ರಿ. ಯಾರಮ್ಮ ಇವರು? ಅಯ್ಯೋ, ಯಾರು ಅಂತ ಕೇಳ್ತಿರಲ್ರೋ? ಸಾಕ್ಷಾತ್ ಖಂಡೋಬನೇ ಇಲ್ಲಿಗೆ ಬಂದಾಗ ಕಾಣಿಸ್ತಾ ಇಲ್ವೇನ್ರೋ ನಿಮಗೆ?
ಎಂಥ ಅದ್ಭುತ ಮಾಯಿ. ಹೋಗ್ರೋ, ಹೋಗಿ ಮೊದ್ಲು ಹೋಗಿ ಊರ್ನವ್ರಿಗೆಲ್ಲ ಸುದ್ದಿ ಹೇಳ್ರಿ. ಹೋಗಿ. ಬಾರ ಬಾರ. ಆಯ್ತು ಮಾಯಿ, ಹೋಗಿ ಬರ್ತೀವಿ. ಸದ್ಗುರು ಸಾಯಿ. ಆವಲ್ಸ ಮಹರ್ಷಿಗಳೇ, ತಮ್ಮ ಮಾತು ಕೇಳ್ತಾ ಇದ್ರೆ ಕೇಳ್ತಾನೇ ಇರೋಣ ಅನ್ಸುತ್ತೆ. ಪ್ರತಿದಿನ ಭಗವಂತನ ಪೂಜೆ ಮಾಡ್ತಾ, ಕಂಡೋಬಾ ನನಗೆ ಗುರುವನ್ನ ತೋರಿಸಿ ಗುರಿ ಇಲ್ದೇ ಇರೋ ಈ ಜೀವನಕ್ಕೊಂದು ಅರ್ಥ ಕೊಡು ಅಂತ ಬೇಡ್ತಾ ಇದ್ದೆ. ಈಗ ನಿಮ್ಮ ಮಾತನ್ನು ಕೇಳಿದ ಮೇಲೆ ಆ ದಿನ ಬಹಳ ಹತ್ರದಲ್ಲೇ ಇದೆ ಅನ್ನೋ ವಿಶ್ವಾಸ ನನಗೆ ಬರ್ತಾ ಇದೆ. ಆದ್ರೆ ಆ ಗುರು ಯಾರು, ಹೇಗಿದ್ದಾನೆ, ನಮ್ಮ ಜೊತೆ ಏನು ಮಾತಾಡ್ತಾನೆ ಅನ್ನೋ ಜಿಜ್ಞಾಸೆ ನನ್ನನ್ನು ಕಾಡ್ತಾ ಇದೆ. ತಾಯಿ ಗರ್ಭದಿಂದ ಮಗು ಹೊರಗೆ ಬರೋದು ಖಚಿತ ಆದರೂ ಆ ಗಳಿಗೆ ಬಂದಾಗ ಕೆಲವು ಆತಂಕಗಳು ಇದ್ದೇ ಇರುತ್ತಲ್ವಾ. ಹುಟ್ಟೋ ಮಗು ಗಂಡು ಹೆಣ್ಣು, ಬಣ್ಣ ಹೇಗೆ, ಕಣ್ಣು ಹೇಗಿರುತ್ತೆ, ಯಾರನ್ನು ಹೋಲುತ್ತೆ ಅಂತೆಲ್ಲ ಯೋಚನೆ ಮಾಡ್ತಿರ್ತೀವಲ್ವಾ. ಇದು ಹಾಗೇನೆ. ಸ್ವಾಮಿ, ನಾನು ವೈದ್ಯ ಬ್ರಹ್ಮಾರಿ. ಹುಟ್ಟೋ ಮಗು ಈ ರೀತಿ ಇರಬೇಕು ಅಂತ ಮುಂಚಿತವಾಗಿ ಹೇಳ್ಬಿಟ್ರೆ ಅದಕ್ಕೆ ಸೂಕ್ತವಾದ ಮದ್ದು ಕೊಡ್ತೀವಿ. ಆ ವಿದ್ಯೆ ನನಗೆ ಗೊತ್ತಿದೆ. ಮಗು ಬೆಳ್ಳಗಿರ್ಬೇಕು ಅಂದ್ರೆ ಕೇಸರಿನಲ್ಲಿ ಚೂರ್ಣ ಅರ್ದು ಕೊಟ್ರೆ ಆಯ್ತು. ಮಗು ಕೆಂಪಗಿರ್ಬೇಕು ಅಂದ್ರೆ ಅದಕ್ಕೂ ಮದ್ದಿದೆ ನಮ್ಮ ಬಳಿ. ಇದೆಲ್ಲ ಯಾವ ಮಹಾವಿದ್ಯೆ ಬಿಡಿ. ಬಣ್ಣಕ್ಕೆ ಮದ್ದಿದೆ, ಆದರೆ ಕಣ್ಣಿಗೆ ಮದ್ದಿಲ್ಲ. ನಮ್ಮ ಲೆಕ್ಕ ಏನೇ ಇರ್ಬೋದು, ಆದರೆ ಆ ದೇವರ ಲೆಕ್ಕ ಬೇರೆನೇ ಇರುತ್ತೆ. ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಕಾಯ್ತಾ ಇರೋದು ಗುರುವಿನ ಗುರುತಿಗೆ ಮಾತ್ರ. ಅಂದ್ರೆ ನಿಮ್ ಪ್ರಕಾರ ಆ ಗುರುದತ್ತರು ಈ ಶಿರಡಿಗೆ ಬರಲೇಬೇಕಲ್ವಾ? ಸಾವಿರಾರು ವರ್ಷಗಳ ತಪಸ್ಸಿನ ಫಲದಿಂದ ನಮಗೆ ಕೆಲವು ಸಂಗತಿಗಳು ತಾವಾಗಿಯೇ ಗೋಚರಿಸುತ್ತವೆ. ಆ ಮಹಾತಾಯಿ ಆಜ್ಞೆಯ ಮೇರೆಗೆ ದತ್ತರು ಶಿರಡಿ ಕಡೆ ಬರ್ತಿದ್ದಾರೆ. ಬರ್ತಿದ್ದಾರೆ ಅಂದಮೇಲೆ ಪ್ರಕಟ ಆಗೋದಕ್ಕೆ ಇಷ್ಟ ಆಗ್ತಡ, ಅದು ಗೊತ್ತಾಗಿರ್ಬೇಕಲ್ಲ. ದೈವ ಸಂಕಲ್ಪ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ತೆನೆ ಕಟ್ಟಿದ ಮೋಡ ನೋಡಿ ಮಳೆ ಬರುತ್ತೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಆ ಮಹಾನುಭಾವನ ಆಗಮನದ ಸುದ್ದಿ ಸಿಕ್ಕಿದೆ ಅಷ್ಟೇ. ಜೋರ ಗಾಳಿ ಬೀಸೋ ಹಾಗೆ ಮಾಡಿ ಮೋಡನೆ ಚದುರಿಸ್ಬಿಟ್ರೆ ಯಾಕ್ರೋ ಹೀಗೆ ಓಡ್ ಬರ್ತಿದ್ದೀರಾ? ಒಳ್ಳೆ ಗೂಳಿಗಿರ್ತಾರ, ಸ್ವಲ್ಪ ಮೆತ್ತಗೆ ಬನ್ನಿ. ಊರವ್ರಿಗೆ ಅದ್ಭುತನೇ ನಡೀತಾ ಇದೆ. ಅದ್ಭುತನ? ಏನಪ್ಪ ಅದು? ಅದೇ ಸ್ವಾಮಿ, ನಮ್ಮ ಊರ್ ಕೂಟದಲ್ಲಿ ಒಂದು ಬೇವಿನ ಮರ ಇದೆಯಲ್ಲ, ಅಲ್ಲಿ ದೆವ್ವ ಕಾಣಿಸ್ಕೊಳ್ತೇನ್ರು. ಹಗಲೊತ್ತಲ್ಲಿ ಅದೆಂತ ದೆವ್ವ ಸ್ವಾಮಿ. ನಾವು ಬೆಳಿಗ್ಗೆ ದನಗಳನ್ನೆಲ್ಲ ಅಟ್ಕೊಂಡು ಹೋದ್ವಿ. ಮಾಯಿ ನಮ್ಮನ್ನ ಕೂಗ್ ಕರೆದ್ರು. ಏನು ಅಂತ ಹೋಗಿ ನೋಡ್ತಾ ಇದ್ದಾಗೆ ಆ ಬೇವಿನ ಮರದ ಕೆಳಗಡೆ ಒಬ್ಬ ಯೋಗಿ ಕೂತಿದ್ರು. ಸೂರ್ಯನ ಹಾಗೆ ಹೊಳಿತಾ ಇದ್ರು. ಅವನ್ ಸುತ್ತ ಬೆಳಕು ತುಂಬಿಕೊಂಡಿದ್ವು, ಓಂಕಾರಗಳು ಕೇಳ್ತಿದ್ವು. ಸದ್ಗುರು ಸಾಯಿ.